ನಮಸ್ತೆ ಎಲ್ರಿಗೂ. ಇವತ್ತಿನ ದಿನ ತುಂಬ ಪಾರ್ಟೀಸ್ ಇತ್ತು. ಸೊ ಬೆಳಗ್ಗೆಯಿಂದ ತುಂಬ ಎಂಗೇಜ್ ಆಗೇ ಇದ್ವಿ. ಸ್ಟಾಫು ಹೋಟ್ಲಲ್ಲಿ ಗೊತ್ತೇ ಅಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೋ ಜನ ಬರೋದಿಲ್ಲ, ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಬೆಳಗ್ಗೆ ಫೋನ್ ಮಾಡ್ತಾರೆ ಬರೋಕ್ಕಾಗಲ್ಲ ಇವತ್ತು ಅಂತ ಹೇಳಿ. ಅದಕ್ಕೆ ಇವತ್ತು ಯಾರೂ ಇರಲಿಲ್ಲ, ಅದಕ್ಕೆ ನಾನೇ ಕುಲ್ಚಾ ಬೇಯಿಸ್ತಿದ್ದೇನೆ. ಊಟದಲ್ಲಿ ಒಂದು ಕೇಟ್ರಿಂಗ್ ಇತ್ತು ಮತ್ತು ಒಂದು ಫಂಕ್ಷನ್ ಹಾಲಲ್ಲಿ ಫಂಕ್ಷನ್ ಇತ್ತು. ಎರಡೂ ಮೆನು ಬೇರೆ ಬೇರೆ ಇತ್ತು. ಸೊ ಅಡುಗೆ ಎರಡು ಸೈಮಲ್ಟೇನಿಯಸ್ಲಿ ನಡೆದಿದ್ವು. ಫಂಕ್ಷನ್ ಹಾಲಲ್ಲಿ ಉಡ್ದಟ್ಟಿ ಫಂಕ್ಷನ್ ಇತ್ತು. ಹೊರಗಡೆ ಇದ್ದಿದ್ದು ಐ ಥಿಂಕ್ ಇದು ಹೌಸ್ ಓಪ್ನಿಂಗ್ ಅನಿಸುತ್ತೆ. ಆಷಾಢ ಹತ್ತಿರ ಬರ್ತಿರೋದ್ರಿಂದ ಎಲ್ಲರೂ ಫಂಕ್ಷನ್ ಅರ್ಜೆಂಟ್ ಲಾಸ್ಟ್ ಮೂಮೆಂಟಲ್ಲಿ ಮಾಡಬೇಕು ಅಂತ ಇರ್ತಾರೆ. ಅದಕ್ಕೆ ನಡಿ ಅಟ್ಲೀಸ್ಟ್ ತ್ರೀ ಫಂಕ್ಷನ್ಸ್ ಆದರೂ ಅಟ್ಲೀಸ್ಟ್ ಇರ್ತವೆ. ಇಲ್ಲ ಲಾಸ್ಟ್ ಮಿನಿಟ್ ಪಾರ್ಸಲ್ಸು ಇರ್ತವೆ. ಈ ರೀಸನ್ ಸಂಬಂಧ ಸ್ಟಾಫ್ ಹೋಟ್ಲುಗಳಿಗಂತೂ ಸ್ಟಾಫಿನ ಲಾಸ್ಟ್ ಮಿನಿಟ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ತುಂಬ ಕಾಮನ್ನು. ಹೊರಗಡೆ ನೋಡೋರಿಗೆ ಇದು ರೆಸ್ಟೋರೆಂಟ್ ಎಷ್ಟು ಬ್ಯುಸಿ ಇರುತ್ತೆ, ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ ಅಂತೆಲ್ಲ ಅನಿಸುತ್ತೆ. ಬಟ್ ಅದಕ್ಕಂತೂ ಜಾಸ್ತಿ ಇಲ್ಲಿ ರೆಸ್ಟೋರೆಂಟ್ಸ್ಗಳಲ್ಲಿ ಸ್ಟಾಫಿನ ಪ್ರಾಬ್ಲಮ್ಮು. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆಯವ್ರು ಬರಲಿಲ್ಲ, ಅದು ಇದು ಅಂಥದ್ದೆಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅದು ನ್ಯಾಚುರಲ್ಲು, ಎಲ್ಲ ಬಿಸ್ನೆಸ್ಸಲ್ಲಿ ಇರೋದೇ. ನಾ ಕುಲ್ಚಾ ಹೆಂಗೆ ಮಾಡೋದು ಅಂತ ಇದ್ರ ಪ್ರಿವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಹೆಂಗೆ ಮಾಡಿದಾಗ ಕುಲ್ಚಾ ಸಾಫ್ಟ್ ಇರ್ತವೆ ಅಂತ ಇದ್ರ ಪ್ರಿವಿಯಸ್ ವೀಡಿಯೋದಲ್ಲಿ ಹಾಕಿದ್ದೀನಿ. ಬೇಕಾದವರು ಆ ವಿಡಿಯೋ ನೋಡ್ಬೋದು. ನಮ್ಮದೊಂದು ಚಿಕ್ಕದು ಫಂಕ್ಷನ್ ಹಾಲು ಇದೆ. ನಮ್ದು ರೆಗ್ಯುಲರಲ್ಲಿ ಫಂಕ್ಷನ್ಸ್ ನಡೀತಿರ್ತವೆ. ಮೋಸ್ಟ್ ಆಫ್ ದ ಬರ್ಡೇ ಪಾರ್ಟೀಸು, ನೇಮಿಂಗ್ ಸೆರೆಮನಿ, ಬೇಬಿ ಶವರು ಅಂತ ಫಂಕ್ಷನ್ಸ್ ಮಾಡ್ತಿರ್ತಾರೆ ಗೆಸ್ಟು. ನಮ್ಮ ಹತ್ರ ಮಾಡೋ ಕೆಲಸ ಮಾಡೋರೆಲ್ಲ ತುಂಬ ಹಳಬ್ರೆ ಇದ್ದಾರೆ. ನನ್ನ ಹತ್ರ ಕೆಲಸ ಮಾಡೋರು ಯಾರೂ ಮೋಸ್ಟ್ ಬಿಟ್ಟು ಹೋಗಿಲ್ಲ, ತುಂಬ ವರ್ಷದಿಂದನೇ ಅವರೇ ಮಾಡ್ತಿದ್ದಾರೆ. ಐ ಥಿಂಕ್ ಲೇಡಿ ಬಿಸ್ನೆಸ್ ಓನರ್ ಇದ್ದರೆ ಅದೊಂಥರ ಅಡ್ವಾಂಟೇಜ್ ಅಂತ ಅನಿಸುತ್ತೆ. ಅವ್ರ ಫ್ಯಾಮಿಲಿದವ್ರಿಗೂ ಅವರೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅದು ಸೇಫ್ ಅಂತ ಅನಿಸುತ್ತೆ. ಅದಕ್ಕೆ ಅವರು ಫ್ಯಾಮಿಲಿದವರೇ ಹೇಳ್ತಿರ್ತಾರಂತವ್ರಿಗೆ, ಎಲ್ಲೂ ಬಿಟ್ಟು ಹೋಗೋದು ಬೇಡ, ಇಲ್ಲೇ ಕೆಲಸ ಮಾಡೋದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಇವರು ಕಂಫರ್ಟೇಬಲ್ ಆಗಿ ಇದ್ದಾರೆ. ನಮ್ಮ ಹತ್ರ ಯಾವಾಗ ನಾನು ಹೋಟ್ಲು ಓಪನ್ ಮಾಡಿದ್ದೆ ಆ ದಿನದಿಂದ ಪ್ರೆಸೆಂಟ್ ದಿನದ ಮಟ್ಟ ಅಡುಗೆ ಮಾಡೋದು ಸೇಮೇ ಇದ್ದಾರೆ. ಸೊ ನಮ್ಮ ಊಟದಲ್ಲಿ ಏನೂ ಚೇಂಜಸ್ ಏನೂ ಅನಿಸಲ್ಲ. ನಾವು ಫಸ್ಟು ಏನು ಕ್ವಾಲಿಟಿ ಟೇಸ್ಟು ಮೇಂಟೈನ್ ಮಾಡ್ತಿದ್ವಿ, ಈಗೂ ಅದೇ ಸೇಮ್ ಕ್ವಾಲಿಟಿ ಟೇಸ್ಟು ಮೇಂಟೈನ್ ಮಾಡ್ತೀವಿ. ಇದು ಉಡ್ದಟ್ಟಿ ಫಂಕ್ಷನ್ ಇವತ್ತಿದ್ದು. ಈ ಉಡ್ದಟ್ಟಿ ಹುಡುಗಿ ತುಂಬ ಕ್ಯೂಟಾಗಿ ಡ್ರೆಸ್ ಮಾಡಿದರು. ಮೋಸ್ಟ್ ಉಡ್ದಟ್ಟಿ ಫಂಕ್ಷನ್ಸು 9 ಇಯರ್ಸು 7 ಇಯರ್ಸು 5 ಇಯರ್ಸಲ್ಲಿ ಮಾಡ್ತಾರೆ ಮಕ್ಕಳಿಗೆ. ಇದು ನಮ್ಮ ಫಂಕ್ಷನ್ ಹಾಲು. ಅರೌಂಡ್ 150 ಮಟ 200 ಮಟ ಗೆಸ್ಟ್ ಹಿಡಿತಾರೆ. ಫಂಕ್ಷನ್ ಹಾಲು, ಊಟದ ಹಾಲು ಸಪ್ರೇಟ್ ಇದೆ. ಕಾಜು ಪೀಸ್ ಪುಲಾವ್ ಮಾಡ್ತಾಯಿದ್ರು ಇವತ್ತು. ಅದನ್ನಷ್ಟೇ ನಾವು ಫುಟೇಜ್ ತೊಗೊಳಕ್ಕಾಗಿತ್ತು, ಯಾಕಂದರೆ ಅದಾದಮೇಲೆ ನಾನು ತುಂಬ ಬಿಸಿನೇ ಆಗೋಯಿತು. ಇದು ಕಾಜು ಪೀಸ್ ಪುಲಾವ್ಗೆ ನೀರು ಬಾಯ್ಲ್ ಮಾಡಿ ಆಮೇಲೆ ದಮ್ ಮಾಡಿ ಕಾಜು ಪೀಸ್ ಪುಲಾವ್ ಮಾಡಿರೋದು. ಇದ್ರ ಅರೋಮ ಭಾಳ ಚೆನ್ನಾಗಿ ಬರುತ್ತೆ. ಮೋಸ್ಟ್ ಆಫ್ ಆರ್ ಗೆಸ್ಟು ಕಾಜು ಪೀಸ್ ಪುಲಾವು ಅಥವಾ ವೆಜ್ ಬಿರಿಯಾನಿ ಸೆಲೆಕ್ಟ್ ಮಾಡ್ಕೊತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ನನಗೂ ಯಾವುದಾದ್ರೂ ಗೆಸ್ಟ್ ರೆಫರ್ ಮಾಡು, ಯಾವ್ದು ಡಿಶ್ ಚೆನ್ನಾಗಿದೆ ಹೇಳು ಅಂತ ಹೇಳಿದಾಗ ನಾನು ಹೇಳೋದಿದೆ, ಕಾಜು ಪೀಸ್ ಪುಲಾವು ಅಥವಾ ವೆಜ್ ಬಿರಿಯಾನಿ ಅಂತ. ಇದು ಸಾಂಬಾರು, ಇದು ಅನ್ನಪೂರ್ಣೇಶ್ವರಿ ಸಾಂಬಾರು ಅಂತ ಕೇಳಿದರು. ಇದು ನಮ್ಮ ಸಾಂಬಾರಿನಲ್ಲಿ ನಾವೇ ಮಸಾಲ ಗ್ರೈಂಡ್ ಮಾಡಿ ಫ್ರೈ ಮಾಡಿ ಹಾಕ್ತೀವಿ. ಇದಕ್ಕೆ ಲೈಕ್ MTR ಅಂತ ಎಲ್ಲ ಮಸಾಲ ಯೂಸ್ ಮಾಡಲ್ಲ. ಫ್ರೈ ಎಮ್ಸು, ರಾಯ್ತಾ ಇತ್ತು, ಮತ್ತು ಇದು ಅಮೆರಿಕನ್ ಮಿಕ್ಸ್ ಸಲಾಡು, ಶಾವಿಗೆ ಪಾಯಸ ಇತ್ತು, ಬದನೇಕಾಯಿ ಹೋಳ್ ಪಲ್ಯ ಇತ್ತು, ಮತ್ತು ವೆಜ್ ಕೊಲ್ಹಾಪುರಿ ಇದು. ಆಮೇಲೆ ನಮ್ಮ ಹತ್ರ ಇದು ಇವತ್ತು ಜವಾರ್ ರೊಟ್ಟಿ ಮತ್ತು ಚಪಾತಿ ಮತ್ತು ವೈಟ್ ರೈಸು, ಸಾಂಬಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್.